ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ದಿವಾಕರ್. ನೀವು ನೋಡುತ್ತಿರುವ ಚಾನಲ್ ದಿವಾಕರ್ ಟೆಕ್ ವರ್ಲ್ಡ್. ಮೊದಲು ನಾನು ಯೂಟ್ಯೂಬ್ಗೆ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ನಮ್ಮ ನಾಲೆಜ್ ಮತ್ತು ಎಕ್ಸ್ಪೀರಿಯನ್ಸ್ಗಳನ್ನು ಶೇರ್ ಮಾಡಲು ಯೂಟ್ಯೂಬ್ ಅವಕಾಶ ಮಾಡಿಕೊಟ್ಟಿದೆ. ನಾನೀಗ ಹೇಳೋ ಮಾತನ್ನು ಗಮನವಿಟ್ಟು ಕೇಳಿ. ನೀವು 30-40 ನಿಮಿಷ ಫ್ರೀ ಇದ್ದರೆ ಮಾತ್ರ ಈ ವಿಡಿಯೋ ನೋಡಿ, ಇಲ್ಲ ಅಂದರೆ ಟೈಮ್ ಇದ್ದಾಗ ನೋಡಿ. ಯಾಕಂದರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದರೆ ಮಾತ್ರ ನೀವು ಯೂಟ್ಯೂಬ್ನಲ್ಲಿ ಸಕ್ಸಸ್ ಆಗ್ತೀರಾ. ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ಕೂಡ ಯೂಟ್ಯೂಬ್ನಲ್ಲಿ ತಪ್ಪು ಮಾಡಿದ್ದೀನಿ. ಹಣ ಮಾಡಬೇಕು ಉದ್ದೇಶದಿಂದ ಮನಿ ಯೂಟ್ಯೂಬ್ನಲ್ಲಿ ಹೇಗೆ ಮಾಡೋದು ಅನ್ನೋ ವಿಡಿಯೋನ ಅರ್ಧಂಬರ್ಧ ನೋಡ್ತಿದ್ದೆ, ಪೂರ್ತಿ ನೋಡ್ತಾ ಇರಲಿಲ್ಲ ಮತ್ತು ಆರ್ಟಿಕಲನ್ನು ಕೂಡ ಪೂರ್ತಿ ಓದ್ತಾ ಇರಲಿಲ್ಲ. ಮೊದಲು ನಾನು ಯೂಟ್ಯೂಬ್ನಲ್ಲಿ ಮನಿ ಹೇಗೆ ಮಾಡ್ತಾರೆ ಅನ್ನೋ ವಿಡಿಯೋನ ಸ್ವಲ್ಪ ನೋಡಿ ನನ್ನ ಅಕೌಂಟನ್ನು ಸ್ಟಾರ್ಟ್ ಮಾಡಿದ್ದೆ. ಬಟ್ ಅದರಿಂದ ಮನಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೊ ನನ್ನ ಆ ತಪ್ಪಿನಿಂದ ನನಗೆ ಯೂಟ್ಯೂಬ್ನಲ್ಲಿ ಹಣ ಮಾಡಲು ತುಂಬ ಟೈಮ್ ತಗೊಳ್ತು. ಸೊ ಈ ತಪ್ಪನ್ನು ನೀವು ಮಾಡಬಾರ್ದು. ಅದಕ್ಕೋಸ್ಕರ ಈ ವಿಡಿಯೋನ ಪೂರ್ತಿ ನೋಡಿ. ಎಪಿಸೋಡ್ 1ನಲ್ಲಿ ಯೂಟ್ಯೂಬ್ ಅಂದರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ ಹಾಗೂ ಮನಿ ಹೇಗೆ ಸಿಗುತ್ತೆ ಅನ್ನೋ ವಿಡಿಯೋನ ಮಾಡಿದ್ದೆ. ಆ ವಿಡಿಯೋನ ನೀವು ನೋಡಿಲ್ಲ ಅಂದರೆ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ನೋಡ್ಬೋದು. ಇಲ್ಲ ಅಂದರೆ ನಮ್ಮ ಚಾನಲ್ಗೆ ಹೋಗಿ ನೀವು ನೋಡ್ಬೋದು. ನೀವು ಯೂಟ್ಯೂಬ್ನಲ್ಲಿ ಹೊಸಬರಾಗಿದ್ದರೆ ದಯವಿಟ್ಟು ಆ ವಿಡಿಯೋ ನೋಡಿದ ಮೇಲೆ ಈ ವಿಡಿಯೋ ನೋಡಿ. ಎಪಿಸೋಡ್ 2ನಲ್ಲಿ ನಾವು ಬೇಸಿಕ್ನಿಂದ ಹೋಗೋಣ. ಜಿಮೇಲ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು, ಆದಮೇಲೆ ಯೂಟ್ಯೂಬ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು, ಅದರಲ್ಲಿ ಚಾನಲ್ ಹೇಗೆ ಮಾಡೋದು, ವಿಡಿಯೋ ಅಪ್ಲೋಡ್ ಹೇಗೆ ಮಾಡೋದು, ನಮ್ಮ ಹಣ ನೀಡೋ ಆ್ಯಡ್ಸನ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು, ಅದರಲ್ಲಿ ಯೂಟ್ಯೂಬನ್ನು ಲಿಂಕ್ ಮಾಡೋದು ಹೇಗೆ, ಮತ್ತು ಕೊನೆಯದಾಗಿ ಮನಿ ಹೇಗೆ ಮಾಡೋದು, ಇವೆಲ್ಲವನ್ನು ಡೀಟೇಲ್ ಆಗಿ ನೋಡೋಣ ಫ್ರೆಂಡ್ಸ್. ಇದನ್ನು ನಾನು ನನ್ನ ಲ್ಯಾಪ್ಟಾಪ್ನಲ್ಲಿ ತೋರಿಸಿದ್ದೇನೆ. ನೀವು ಇದನ್ನು ನಿಮ್ಮ ಮೊಬೈಲ್ನಲ್ಲಿ ಟ್ರೈ ಮಾಡ್ಬೋದು. ಬಟ್ ಆ್ಯಡ್ಸನ್ ಅಕೌಂಟ್ ಲಿಂಕ್ ಮಾಡಲಿಕ್ಕೆ ಮೊಬೈಲ್ನಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ನೀವೇನು ಮಾಡಿ ಅಂದರೆ, ನೀವು ನಿಮ್ಮ ಲ್ಯಾಪ್ಟಾಪ್ನಲ್ಲೇ ಮಾಡಿ. ನಿಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ ಲ್ಯಾಪ್ಟಾಪಲ್ಲೇ ಮಾಡಿ, ಇಲ್ಲ ಆದರೆ ಸೈಬರ್ನಲ್ಲಿ ಕೂಡ ಮಾಡ್ಬೋದು. ಇದು ಒಂದು ಸಲ ಮಾತ್ರ. ಅಕೌಂಟ್ ಪ್ರೊಸೆಸ್ ಮುಗಿಯೋವರೆಗೂ ನಿಮಗೆ ಲ್ಯಾಪ್ಟಾಪ್ ಅವಶ್ಯಕತೆ ಇರುತ್ತೆ. ಆಮೇಲೆ ನಿಮಗೆ ಲ್ಯಾಪ್ಟಾಪ್ ಅವಶ್ಯಕತೆ ಇರಲ್ಲ. ನೀವು ಮೊಬೈಲ್ನಲ್ಲಿಯೇ ಯೂಟ್ಯೂಬನ್ನು ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಇದು ನನ್ನ ಡೆಸ್ಕ್ಟಾಪ್ ಸ್ಕ್ರೀನ್. ನೀವು ಇಲ್ಲಿ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಬೇಕಾಗುತ್ತೆ. ಮೊದಲು ಕ್ರೋಮ್ ಬ್ರೌಸರ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ರೋಮ್ ಬ್ರೌಸರ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಆದಾಗ ನೀವು ಗೂಗಲ್ ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಗೂಗಲ್ ಸರ್ಚ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಗೂಗಲ್ ಸರ್ಚ್ ಸ್ಕ್ರೀನ್ ಓಪನ್ ಆಗುತ್ತೆ. ಸರ್ಚ್ ಸ್ಕ್ರೀನಲ್ಲಿ ನಿಮಗೆ ನೀವು ಇಷ್ಟವಾದ ಭಾಷೆನ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಇಂಡಿಯಾದ ತುಂಬ ಲ್ಯಾಂಗ್ವೇಜನ್ನು ಕೊಟ್ಟಿದ್ದಾರೆ. ನೀವು ಕನ್ನಡನ ಬೇಕಾದರೂ ಇಲ್ಲೇ ಸೆಲೆಕ್ಟ್ ಮಾಡಿ ನೋಡ್ಬೋದು. ನೀವು ಕನ್ನಡ ಭಾಷೆನ ಸೆಲೆಕ್ಟ್ ಮಾಡಿದಾಗ ಏನು ತೋರಿಸುತ್ತೆ ನೋಡಿ, ಗೂಗಲ್ ಹುಡುಕಾಟ, ನಾನು ಅದೃಷ್ಟಶಾಲಿ, ಸೈನ್ ಇನ್. ಸೊ ನಾವು ಇಂಗ್ಲೀಷ್ನಲ್ಲಿಯೇ ಮುಂದುವರಿಸೋಣ. ನಾವಿವಾಗ ಸರ್ಚ್ ಬಾಕ್ಸ್ನಲ್ಲಿ ಏನು ಟೈಪ್ ಮಾಡಬೇಕಂದ್ರೆ ಜಿಮೇಲ್ ಸೈನ್ ಅಪ್ ಅಂತ ಟೈಪ್ ಮಾಡಬೇಕು. ಸೊ ನಾವು ಜಿಮೇಲ್ ಸೈನ್ ಅಪ್ ಅಂತ ಟೈಪ್ ಮಾಡಿ ಎಂಟರನ್ನು ಪ್ರೆಸ್ ಮಾಡಿ. ಇಲ್ಲಿ ನಿಮಗೆ ಕ್ರಿಯೇಟ್ ಯುವರ್ ಗೂಗಲ್ ಅಕೌಂಟ್ ಸೈನ್ ಇನ್ ಅಂತ ಮೊದಲ ಆಪ್ಷನ್ ಏನು ಬರುತ್ತೋ ಅದನ್ನೇ ನೀವು ಸೆಲೆಕ್ಟ್ ಮಾಡಬೇಕು. ಸೊ ಅದನ್ನು ಸೆಲೆಕ್ಟ್ ಮಾಡಿದಾಗ ಇವಾಗ ನಿಮಗೆ ಕ್ರಿಯೇಟ್ ಯುವರ್ ಗೂಗಲ್ ಅಕೌಂಟ್ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ನೇಮನ್ನು, ಯೂಸರ್ ನೇಮನ್ನು, ಪಾಸ್ವರ್ಡನ್ನು, ಬರ್ತ್ಡೇ ಡೇಟನ್ನು, ಜೆಂಡರನ್ನು ಹಾಗೂ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ. ನೇಮಲ್ಲಿ ಯಾರ ಹೆಸರು ಹಾಕೋಣ ಅಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹೆಸರನ್ನು ಹಾಕೋಣ. ಸೊ ಫಸ್ಟ್ ನೇಮಲ್ಲಿ ದರ್ಶನ್ ಅಂತ ಟೈಪ್ ಮಾಡಿ, ಲಾಸ್ಟ್ ನೇಮಲ್ಲಿ ಟಿ ಅಂತ ಹಾಕೋಣ. ಇಲ್ಲಿ ನೀವು ನಿಮ್ಮ ಹೆಸರು ಹಾಗೂ ನಿಮ್ಮ ಲಾಸ್ಟ್ ನೇಮನ್ನು ಹಾಕಬೇಕಾಗುತ್ತೆ. ಚೂಸ್ ಯುವರ್ ನೇಮಲ್ಲಿ ನಿಮ್ಮ ಹೆಸರನ್ನು ಪೂರ್ತಿಯಾಗಿ ಹಾಕಿ, ದರ್ಶನ್ ಟಿ ಅಂತ. ಯೂಸರ್ ನೇಮ್ನಲ್ಲಿ ನೀವು ಲೆಟರ್ಸನ್ನು ಯೂಸ್ ಮಾಡ್ಬೋದು, ನಂಬರ್ಸನ್ನು ಯೂಸ್ ಮಾಡ್ಬೋದು ಹಾಗೂ ಫುಲ್ ಸ್ಟಾಪನ್ನು ಮಾತ್ರ ಯೂಸ್ ಮಾಡ್ಬೋದು. ಬೇರೆ ಯಾವುದೇ ಸ್ಪೆಷಲ್ ಕ್ಯಾರೆಕ್ಟರನ್ನು ಯೂಸ್ ಮಾಡಲಿಕ್ಕೆ ಆಗಲ್ಲ. ನಾವು ದರ್ಶನ್ ಟಿ ಅಂತ ಏನು ಹೆಸರು ಕೊಟ್ಟಿದ್ದೀವೋ ಈ ಹೆಸರನ್ನು ಗೂಗಲ್ ಏನು ಹೇಳುತ್ತಂದರೆ ಈ ಹೆಸರನ್ನು ಬೇರೆ ಯಾರೋ ಯೂಸ್ ಮಾಡಿದ್ದಾರೆ, ನೀವು ಬೇರೆ ಹೆಸರನ್ನು ಸೆಲೆಕ್ಟ್ ಮಾಡಿ ಅಂತ ಹೇಳುತ್ತೆ. ಗೂಗಲ್ ಕೂಡ 3-4 ಹೆಸರನ್ನು ಸಜೆಸ್ಟ್ ಮಾಡುತ್ತೆ. ನೀವು ಇದರಲ್ಲಿ ಸಜೆಸ್ಟ್ ಮಾಡಿದ ಹೆಸರಲ್ಲಿ ನೀವು ಸೆಲೆಕ್ಟ್ ಮಾಡ್ಬೋದು. ಇಲ್ಲ ಅಂದರೆ ನೀವೇ ಕೂಡ ಒಂದು ಹೆಸರನ್ನು ಟೈಪ್ ಮಾಡ್ಬೋದು. ಸೊ ನಾವಿವಾಗ ದರ್ಶನ್ 142 ಅಂತ ಟೈಪ್ ಮಾಡಿ ನೋಡೋಣ, ಈ ನೇಮನ್ನು ಯಾರಾದರೂ ಯೂಸ್ ಮಾಡಿದ್ದಾರಾ ಇಲ್ವಂತ. ಸೊ ನೋ ಪ್ರಾಬ್ಲಮ್, ಈ ನೇಮನ್ನು ಯಾರೂ ಯೂಸ್ ಮಾಡಿಲ್ಲ. ನಾವೀಗ ಈ ನೇಮನ್ನು ಯೂಸರ್ ನೇಮ್ ಆಗಿ ಯೂಸ್ ಮಾಡ್ಕೋಬೋದು. ಸೊ ಯೂಸರ್ ನೇಮ್ ಆದಮೇಲೆ ನೀವು ಕ್ರಿಯೇಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು 8 ಕ್ಯಾರೆಕ್ಟರ್ ಇರುವ ಪಾಸ್ವರ್ಡನ್ನು ಟೈಪ್ ಮಾಡಬೇಕು. ಸೊ ಇದನ್ನು ನೀವು ಬೇರೆ ಕಡೆಯಿಂದ ಕಾಪಿ ಮಾಡಿ ಟೈಪ್ ಮಾಡಬಾರ್ದು. ನೀವು ಹೊಸದಾಗಿ 8 ಕ್ಯಾರೆಕ್ಟರ್ ಇರುವ ಪಾಸ್ವರ್ಡನ್ನು ಟೈಪ್ ಮಾಡಬೇಕಾಗುತ್ತೆ. ಸೊ ಕನ್ಫರ್ಮ್ ಯುವರ್ ಪಾಸ್ವರ್ಡಲ್ಲಿ ಅದೇ ಪಾಸ್ವರ್ಡನ್ನು ಇನ್ನೊಂದು ಸಲ ಟೈಪ್ ಮಾಡಿ. ನೆಕ್ಸ್ಟ್ ನೀವು ನಿಮ್ಮ ಬರ್ತ್ಡೇಯನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ನಾನು ನನ್ನ ಬರ್ಡೇಯನ್ನು ಎಂಟ್ರಿ ಮಾಡ್ತೀನಿ.
ಜೆಂಡರ್ನಲ್ಲಿ ಹುಡುಗರಾದರೆ ಮೇಲ್, ಹುಡುಗಿರಾದರೆ ಫೀಮೇಲ್ ಅಂತ ಸೆಲೆಕ್ಟ್ ಮಾಡಿ. ಇದು ಸೆಲೆಕ್ಟ್ ಆದಮೇಲೆ ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ. ಇಲ್ಲಿ ನೀವು ಮೊಬೈಲ್ ನಂಬರ್ ಎಂಟ್ರಿ ಮಾಡೋದರಿಂದ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಮೊಬೈಲ್ ನಂಬರ್ ಟೈಪ್ ಆದಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಗೂಗಲ್ನ ಪ್ರೈವಸಿ ಆ್ಯಂಡ್ ಟರ್ಮ್ಸ್ ಓಪನ್ ಆಗಿದೆ. ಇದನ್ನು ನಿಮಗೆ ಟೈಮ್ ಇದ್ದರೆ ಓದ್ಬೋದು. ಓದಿದ ಮೇಲೆ ಐ ಅಗ್ರಿ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ನಿಮ್ಮ ಜಿಮೇಲ್ ಅಕೌಂಟನ್ನು ಮೊಬೈಲ್ ನಂಬರಿಂದ ವೆರಿಫೈ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ನ ಟೈಪ್ ಮಾಡಿ ಹಾಗೂ ಟೆಕ್ಸ್ಟ್ ಮೆಸೇಜ್ ಕ್ಲಿಕ್ ಮಾಡಿ ಕಂಟಿನ್ಯೂ ಪ್ರೆಸ್ ಮಾಡಿ. ಸೊ ಕಂಟಿನ್ಯೂ ಪ್ರೆಸ್ ಆದಮೇಲೆ ನಿಮಗೆ ಎಂಟರ್ ವೆರಿಫಿಕೇಷನ್ ಕೋಡ್ ಕೇಳುತ್ತೆ. ನೀವೇನು ನಂಬರ್ ಕೊಟ್ಟಿದ್ದೀರೋ ಆ ನಂಬರಿಗೆ ಒಂದು ಕೋಡ್ ಹೋಗುತ್ತೆ. ಆ ಕೋಡನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಿಮ್ಮ ಆ ನಂಬರಿಗೆ ಏನು ಕೋಡ್ ಬಂದಿರುತ್ತೋ ಆ ಕೋಡನ್ನು ಟೈಪ್ ಮಾಡಿ ಹಾಗೂ ಕಂಟಿನ್ಯೂ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಇವಾಗ ನಮ್ಮ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಗಿದೆ. ದರ್ಶನ್ T142 ಎನ್ನುವ ಇಮೇಲ್ ಅಕೌಂಟ್ ಕ್ರಿಯೇಟ್ ಆಗಿದೆ. ನಾವಿವಾಗ ಕಂಟಿನ್ಯೂ ಪ್ರೆಸ್ ಮಾಡಿ ಮುಂದೆ ಹೋಗೋಣ. ಸೊ ಇಲ್ಲಿ ನೀವು ನಿಮ್ಮ ಅಕೌಂಟನ್ನು ಪ್ರೊಟೆಕ್ಟ್ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು ಹಾಗೂ ಸೆಕ್ಯೂರ್ ಮಾಡ್ಬೋದು. ನಿಮಗೆ ಮೇಲೆ ಏನು ಯೂಟ್ಯೂಬ್ ಸಿಂಬಲ್ ಕಾಣುತ್ತೋ ಆ ಸಿಂಬಲ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಯೂಟ್ಯೂಬ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಯೂಟ್ಯೂಬ್ನ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ನೀವು ಇಲ್ಲಿ ಜಿಮೇಲ್ ಅಕೌಂಟಿಗೆ ಲಾಗಿನ್ ಆಗಿದ್ದರಿಂದ ನೀವು ಡೈರೆಕ್ಟಾಗಿ ಯೂಟ್ಯೂಬ್ಗೆ ರಿಜಿಸ್ಟರ್ ಆಗ್ತೀರಾ. ಸೊ ನೀವಿವಾಗ ಯೂಟ್ಯೂಬ್ ಅಕೌಂಟಿಗೆ ರಿಜಿಸ್ಟರ್ ಆಗಿದ್ದೀರಾ. ನೀವು ಯೂಟ್ಯೂಬ್ ಅಕೌಂಟಿಗೆ ರಿಜಿಸ್ಟರ್ ಆದಮೇಲೆ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಕ್ರಿಯೇಟರ್ ಸ್ಟುಡಿಯೋ ಅಂತ ಓಪನ್ ಆಗುತ್ತೆ. ಸೊ ಕ್ರಿಯೇಟರ್ ಸ್ಟುಡಿಯೋ ಅನ್ನು ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಕ್ರಿಯೇಟರ್ ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಚಾನಲ್ ಸ್ಕ್ರೀನ್ ಓಪನ್ ಆಗುತ್ತೆ. ಈ ಅಕೌಂಟ್ನಲ್ಲಿ ನಾವು ಯಾವುದೇ ಚಾನಲನ್ನು ಕ್ರಿಯೇಟ್ ಮಾಡಿಲ್ಲ. ಸೊ ನಾವಿವಾಗ ಚಾನಲನ್ನು ಕ್ರಿಯೇಟ್ ಮಾಡೋಣ. ಕ್ರಿಯೇಟ್ ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಚಾನಲ್ ಮೇಲೆ ಕ್ಲಿಕ್ ಮಾಡಿದಾಗ ಯೂಟ್ಯೂಬ್ ನಿಮಗೆ ಕೇಳುತ್ತೆ ನಿಮ್ಮ ಚಾನಲ್ಗೆ ಏನು ಹೆಸರಿಡ್ತೀರಾ ಅಂತ. ಇಲ್ಲಿ ನೀವು ನಿಮಗೆ ಇಷ್ಟವಾದ ಚಾನಲ್ ನೇಮನ್ನು ಇಡ್ಬೋದು. ನಿಮಗೆ ಯಾವುದೋ ಚಾನಲ್ ನೇಮ್ ಇಡಬೇಕು ಅಂತ ಗೊಂದಲ ಇದ್ದರೆ ನಿಮ್ಮ ಹೆಸರನ್ನೇ ನಿಮ್ಮ ಚಾನಲ್ ನೇಮ್ ಆಗಿ ಇಡ್ಬೋದು. ಇಲ್ಲಿ ನಾವು ಚಾನಲ್ ನೇಮನ್ನು ದರ್ಶನ್ T ಅಂತ ಕೊಡ್ತೀವಿ. ದರ್ಶನ್ T ಅಂತ ಕೊಟ್ಟಿದ ಮೇಲೆ ಕ್ರಿಯೇಟ್ ಚಾನಲ್ ಮೇಲೆ ಕ್ಲಿಕ್ ಮಾಡಿ. ನೀವು ಚಾನಲ್ ಕ್ರಿಯೇಟ್ ಮಾಡುತ್ತಿದ್ದಂತೆ ನಿಮ್ಮ ಯೂಟ್ಯೂಬ್ನ ವಿಡಿಯೋ ಮ್ಯಾನೇಜರ್ ಓಪನ್ ಆಗುತ್ತೆ. ನೀವು ಯಾವುದಾದ್ರೂ ವಿಡಿಯೋ ಹಾಕಿದ್ದೀರಾ ಅಂತ ತೋರಿಸುತ್ತೆ. ಇಲ್ಲಿ ನೀವು ಡ್ಯಾಶ್ಬೋರ್ಡ್ ಏನಂತ ತಿಳ್ಕೋಬಹುದು. ವಿಡಿಯೋ ಮ್ಯಾನೇಜರಲ್ಲಿ ವೀಡಿಯೋಸ್ಗಳನ್ನು ಕಂಟ್ರೋಲ್ ಮಾಡಬಹುದು. ಚಾನಲ್ನಲ್ಲಿ ನೀವು ನಿಮ್ಮ ಅಕೌಂಟ್ ಸ್ಟೇಟಸ್ ಹಾಗೂ ಫೀಚರ್ಸ್ಗಳನ್ನು ನೋಡಬಹುದು. ಸೊ ಇವಾಗ ನಿಮಗೆ ಯೂಟ್ಯೂಬ್ನವರು ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಮತ್ತು ವಿಡಿಯೋನ ಎಡಿಟ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಾವಿವಾಗ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ನೋಡೋಣ. ಸೊ ವಿಡಿಯೋ ಅಪ್ಲೋಡ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಅಪ್ಲೋಡ್ ಸ್ಕ್ರೀನ್ ಓಪನ್ ಆಗಿದೆ. ನೀವಿಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಕಂಪ್ಯೂಟರ್ನಲ್ಲಿರುವ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬಹುದು. ಇಲ್ಲಿ ನಮ್ಮ ವಿಡಿಯೋ ಇವಾಗ ಅಪ್ಲೋಡ್ ಆಗ್ತಾ ಇದೆ. ಇಲ್ಲಿ ನಿಮ್ಮ ವಿಡಿಯೋಗೆ ನೀವು ಟೈಟಲ್ ಕೊಡಬಹುದು ಹಾಗೂ ಆ ವಿಡಿಯೋದಲ್ಲಿ ಏನಿದೆ ಆ ವಿಡಿಯೋದ ಪೂರ್ತಿ ಡೀಟೇಲ್ಸನ್ನು ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರಿಬಹುದು. ಇಲ್ಲಿ ನೀವು ಪಬ್ಲಿಷ್ ಕೊಡುವ ಮೊದಲು ನಿಮ್ಮ ಥಂಬ್ನೇಲ್ಸನ್ನು ಚೆಕ್ ಮಾಡಬೇಕು. ಇಲ್ಲಿ ಥಂಬ್ನೇಲ್ಸ್ಗಳೇ ನಿಮ್ಮ ವಿಡಿಯೋಗಳನ್ನು ವೈರಲ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಥಂಬ್ನೇಲ್ಸನ್ನು ಅಟ್ರಾಕ್ಟಿವ್ ಆಗಿ ಇಡಬೇಕಾಗುತ್ತೆ. ಇಲ್ಲಿ ಫಸ್ಟ್ ಇರುವ ಥಂಬ್ನೇಲ್ ಅಟ್ರಾಕ್ಟಿವ್ ಕಾಣ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಇರುವ ಥಂಬ್ನೇಲನ್ನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿರುವ ಥಂಬ್ನೇಲ್ಸ್ ನಿಮಗೆ ಇಷ್ಟ ಇಲ್ಲ ಅಂದರೆ ನಿಮ್ಮ ಕಸ್ಟಮ್ ಥಂಬ್ನೇಲನ್ನು ನೀವು ಅಪ್ಲೋಡ್ ಮಾಡಬಹುದು. ಥಂಬ್ನೇಲ್ ಸೆಲೆಕ್ಟ್ ಆದಮೇಲೆ ನೀವು ಡೈರೆಕ್ಟಾಗಿ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಈ ಪಬ್ಲಿಷ್ ಆದ ವಿಡಿಯೋವನ್ನು ನೀವು ಫೇಸ್ಬುಕ್ ಹಾಗೂ ಟ್ವಿಟ್ಟರ್ನಲ್ಲಿ ಕೂಡ ಶೇರ್ ಮಾಡಬಹುದು. ನಿಮ್ಮ ಅಪ್ಲೋಡ್ ಆದ ವಿಡಿಯೋ ಮ್ಯಾನೇಜರಲ್ಲಿ ಹೇಗೆ ಕಾಣುತ್ತೆ ಅನ್ನೋದನ್ನು ವಿಡಿಯೋ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡಿ ನೋಡೋಣ. ಇಲ್ಲಿ ನಿಮ್ಮ ವಿಡಿಯೋದ ಕಮೆಂಟ್ಸ್, ಲೈಕ್ಸ್, ಡಿಸ್ಲೈಕ್ಸ್ ಹಾಗೂ ವ್ಯೂಸ್ಗಳನ್ನು ನೋಡಬಹುದು. ನಮಗೆ ಈ ವಿಡಿಯೋದಿಂದ ಹಣ ಸಿಗಬೇಕು. ಸೊ ಅದಕ್ಕೋಸ್ಕರ ವಿಡಿಯೋ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮಗೆ ಬೇಸಿಕ್ ಇನ್ಫಾರ್ಮ್, ಟ್ರಾನ್ಸ್ಲೇಷನ್ ಹಾಗೂ ಅಡ್ವಾನ್ಸ್ ಸೆಟ್ಟಿಂಗ್ ಮಾತ್ರ ತೋರಿಸ್ತಾ ಇದೆ. ಇಲ್ಲಿ ನಾವು ವಿಡಿಯೋದ ರೀನೇಮ್ ಮಾಡಬಹುದು ಹಾಗೂ ಡಿಸ್ಕ್ರಿಪ್ಷನನ್ನು ಚೇಂಜ್ ಮಾಡಬಹುದು ಹಾಗೂ ವಿಡಿಯೋನ ಎಡಿಟ್ ಮಾಡಬಹುದು ಮತ್ತು ಆಡಿಯೋನು ಕೂಡ ಚೇಂಜ್ ಮಾಡಬಹುದು.
ನಮಗೆ ಈ ವಿಡಿಯೋದಿಂದ ಹಣ ಸಿಗಬೇಕಂದ್ರೆ ಫಸ್ಟು ಈ ವಿಡಿಯೋನ ನಾವು ಮೊನೆಟೈಸ್ ಮಾಡಬೇಕಾಗುತ್ತೆ. ಅದು ಹೇಗೆ ಅಂತ ನೋಡೋಣ. ಮೊದಲು ನೀವು ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮಗೆ ಅಪ್ಲೋಡಿಂಗ್ ಅನೇಬಲ್ ಆಗಿದೆ ಹಾಗೂ ವಿಡಿಯೋ ಎಡಿಟಿಂಗ್ ಅನೇಬಲ್ ಆಗಿದೆ, ಬಟ್ ಮೊನಿಟೈಸೇಷನ್ ಅನೇಬಲ್ ಆಗಲಿಲ್ಲ. ಇಲ್ಲಿ ನೀವು ಮೊನಿಟೈಸೇಷನನ್ನು ಅನೇಬಲ್ ಮಾಡಬೇಕು. ಅದಕ್ಕೂ ಮೊದಲು ಅಕೌಂಟನ್ನು ವೆರಿಫೈ ಮಾಡೋಣ ಬನ್ನಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಟೆಕ್ಸ್ಟ್ ಮೀ ದ ವೆರಿಫಿಕೇಷನ್ ಕೋಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಅಕೌಂಟ್ ವೆರಿಫೈ ಮಾಡಲು ನಿಮ್ಮ ಮೊಬೈಲ್ ನಂಬರನ್ನು ಹಾಕಬೇಕಾಗತ್ತೆ. ಮೊಬೈಲ್ ನಂಬರ್ ಹಾಕಿದ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಈ ಮೆಸೇಜ್ ಏನಂದರೆ ಈ ನಂಬರನ್ನು ಬೇರೆ ಯೂಟ್ಯೂಬ್ ಚಾನಲ್ಗೆ ಯೂಸ್ ಮಾಡಿದ್ದೀರಾ. ಸೊ ಅದಕ್ಕೋಸ್ಕರ ನೀವು ಈ ನಂಬರನ್ನು ಯೂಸ್ ಮಾಡಲಿಕ್ಕಾಗಲ್ಲ, ಬೇರೆ ನಂಬರನ್ನು ಟೈಪ್ ಮಾಡಬೇಕಾಗುತ್ತೆ. ಯಾವುದೇ ಯೂಟ್ಯೂಬ್ ಅಕೌಂಟಿಗೆ ಯೂಸ್ ಮಾಡದಿರೋಂಥ ನಂಬರನ್ನು ಟೈಪ್ ಮಾಡಿ. ನಂಬರ್ ಟೈಪ್ ಆದಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ 6 ಡಿಜಿಟ್ ವೆರಿಫಿಕೇಷನ್ ಕೋಡ್ ಕೇಳುತ್ತೆ. ಈ ಕೋಡನ್ನು ನೀವು ಟೈಪ್ ಮಾಡಬೇಕಾಗುತ್ತೆ. ನೀವು ಯಾವ ನಂಬರನ್ನು ವೆರಿಫಿಕೇಷನ್ಗೋಸ್ಕರ ಕೊಟ್ಟಿದ್ದೀರೋ ಆ ನಂಬರಿಗೆ 6 ಡಿಜಿಟ್ ವೆರಿಫಿಕೇಷನ್ ಕೋಡ್ ಬಂದಿರುತ್ತೆ. ಆ ಕೋಡನ್ನು ಇಲ್ಲಿ ಟೈಪ್ ಮಾಡಿ ಹಾಗೂ ಸಬ್ಮಿಟ್ ಪ್ರೆಸ್ ಮಾಡಿ. ಕಂಗ್ರ್ಯಾಚುಲೇಷನ್, ಯುವರ್ ಯೂಟ್ಯೂಬ್ ಅಕೌಂಟ್ ಈಸ್ ನೌ ವೆರಿಫೈಡ್. ನಿಮ್ಮ ಯೂಟ್ಯೂಬ್ ಅಕೌಂಟ್ ಈಗ ವೆರಿಫೈಡ್ ಆಗಿದೆ. ನಿಮ್ಮ ಅಕೌಂಟನ್ನು ವೆರಿಫೈಡ್ ಮಾಡಿದ ಸಲುವಾಗಿ ನೀವು 15 ನಿಮಿಷಗಳಿಗಿಂತ ಹೆಚ್ಚಿನ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಅವಕಾಶ ಇರುತ್ತೆ. ನಾವಿವಾಗ ಮೊನಿಟೈಸೇಷನನ್ನು ಅನೇಬಲ್ ಮಾಡೋಣ. ಅನೇಬಲ್ ಮೇಲೆ ಕ್ಲಿಕ್ ಮಾಡಿ. ನೀವು ಅನೇಬಲ್ ಕ್ಲಿಕ್ ಮಾಡಿದಾಗ ನಿಮಗೆ ಮೊನಿಟೈಸೇಷನ್ ಸ್ಕ್ರೀನ್ ಓಪನ್ ಆಗುತ್ತೆ. ಅಕೌಂಟ್ ಸ್ಟೇಟಸಲ್ಲಿ ಏನು ಹೇಳಿದ್ದಾರೆ ಅಂದರೆ, ಮೊದಲು ನೀವು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗಬೇಕು, ಆಮೇಲೆ ಆ್ಯಡ್ಸನ್ ಅಕೌಂಟಿಗೆ ಸೈನ್ ಅಪ್ ಆಗಬೇಕು. ನೀವು ಯಾವ ವಿಡಿಯೋದಿಂದ ಹಣ ಮಾಡಬೇಕು ಆ ವಿಡಿಯೋನ ಮೊನಿಟೈಸ್ ಮಾಡಬೇಕು. ನೀವು ಮೊನಿಟೈಸ್ ಮಾಡೋದರಿಂದ ಮಾತ್ರ ನಿಮಗೆ ಹಣ ಸಿಗುತ್ತೆ. ನಿಮಗೆ ಯೂಟ್ಯೂಬ್ನ ಗೈಡ್ಲೈನ್ಸ್ ಮತ್ತು ಅದರ ರೂಲ್ಸ್ಗಳು ಗೊತ್ತಿರಬೇಕು. ಯೂಟ್ಯೂಬ್ನ ಮೊದಲ ಇನ್ಫಾರ್ಮೇಷನ್ ಏನಂದರೆ, ನಮ್ಮ ವಿಡಿಯೋಗಳು ಹೇಗೆ ಮನಿ ಮಾಡುತ್ತೆ. ಒಂದು ಸಲ ನಮ್ಮ ವಿಡಿಯೋ ಸಬ್ಮಿಟ್ ಆಗಿ ಮೊನಿಟೈಸೇಷನ್ಗೆ ಅಪ್ರೂವ್ ಆದರೆ ಯೂಟ್ಯೂಬ್ನವರು ನಮ್ಮ ವಿಡಿಯೋದಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ. ಅದಕ್ಕೆ ಆ್ಯಡ್ಸನ್ ಅಕೌಂಟನ್ನು ಲಿಂಕ್ ಮಾಡಬೇಕಾಗತ್ತೆ. ಎರಡನೇ ಇನ್ಫಾರ್ಮೇಷನ್ ಏನಂದರೆ, ನಮ್ಮ ವಿಡಿಯೋಗಳು ಎಷ್ಟು ಹಣ ಗಳಿಸುತ್ತೆ. ನಿಮ್ಮ ಅರ್ನಿಂಗ್ಸ್ ಏನನ್ನು ಡಿಪೆಂಡ್ ಆಗಿರುತ್ತೆ ಅಂದರೆ, ನಿಮ್ಮ ವಿಡಿಯೋ ಮತ್ತು ಆ ವಿಡಿಯೋದಲ್ಲಿ ಡಿಸ್ಪ್ಲೇ ಆಗುವ ಅಡ್ವರ್ಟೈಸ್ಮೆಂಟ್ ಮತ್ತು ಅಡ್ವರ್ಟೈಸ್ಮೆಂಟ್ ಪ್ರೈಸ್ ಮೇಲೆ ನಿಮ್ಮ ಅರ್ನಿಂಗ್ಸ್ ಡಿಪೆಂಡ್ ಆಗಿರುತ್ತೆ. ಮೂರನೇ ಇನ್ಫಾರ್ಮೇಷನ್ ಏನಂದರೆ, ಯಾವ ಥರದ ವಿಡಿಯೋಗಳನ್ನು ನಾವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಬಹುದು. ನೀವು ಮನಿಗೋಸ್ಕರ ವಿಡಿಯೋ ಹಾಕಿದ್ದಲ್ಲಿ ಆ ವಿಡಿಯೋನ ನೀವೇ ಕ್ರಿಯೇಟ್ ಮಾಡಿರಬೇಕು. ಬೇರೆಯವರ ವಿಡಿಯೋಗಳನ್ನು ಕಾಪಿ ಮಾಡಿ ಅಪ್ಲೋಡ್ ಮಾಡಬಾರ್ದು. ಯೂಟ್ಯೂಬ್ನ ನಾಲ್ಕನೇ ಇನ್ಫಾರ್ಮೇಷನ್ ಏನಂದರೆ, ಯಾವ ಥರದ ವಿಡಿಯೋಗಳನ್ನು ಹಾಕಬಾರ್ದು. ನೀವು ಬೇರೆಯವರ ವಿಡಿಯೋಗಳನ್ನು ಇಲ್ಲಿ ಹಾಕಬಾರ್ದು. ಒಂದು ವೇಳೆ ಫಿಲ್ಮ್ ವಿಡಿಯೋಸ್ಗಳನ್ನು ಹಾಕಿದರೆ ಆ ವಿಡಿಯೋದಿಂದ ನಿಮಗೆ ಯಾವುದೇ ರೀತಿಯ ಮನಿ ಸಿಗಲ್ಲ. ಇದನ್ನೆಲ್ಲ ರೀಡ್ ಮಾಡಿದ ಮೇಲೆ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ನಿಮಗೆ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಟರ್ಮ್ಸ್ ಓಪನ್ ಆಗುತ್ತೆ. ನಿಮಗೆ ಟೈಮ್ ಏನಾದರೂ ಇದ್ದರೆ ಈ ಟರ್ಮ್ಸನ್ನು ಒಂದ್ಸಲ ಓದ್ಬೋದು. ನೆಕ್ಸ್ಟ್ ಈ ಆಪ್ಷನ್ ಮೇಲೆ ಎಲ್ಲ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಯೂಟ್ಯೂಬ್ ಜೊತೆ ಆ್ಯಡ್ಸನ್ ಅಕೌಂಟನ್ನು ಲಿಂಕ್ ಮಾಡ್ತಾ ಇದ್ದೀರಾ. ಆಮೇಲೆ ಸೆಟಪ್ ಆ್ಯಡ್ಸನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಆಟೋಮೆಟಿಕ್ ಆಗಿ ಯೂಟ್ಯೂಬ್ ಅಕೌಂಟು ಆ್ಯಡ್ ಆಗುತ್ತೆ. ಇಲ್ಲಿ ನೀವು ಸೇವ್ ಆ್ಯಂಡ್ ಕಂಟಿನ್ಯೂ ಕ್ಲಿಕ್ ಮಾಡಿ. ಇಲ್ಲಿ ಕೇಳಿರುವ ಇನ್ಫಾರ್ಮೇಷನ್ಗಳನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಮೊದಲು ಟೈಮ್ ಝೋನಲ್ಲಿ ಕೋಲ್ಕತ್ತಾವನ್ನು ಸೆಲೆಕ್ಟ್ ಮಾಡಿ. ನೇಮನ್ನು ಆಟೋಮೆಟಿಕ್ ಆಗಿ ತಗೊಂಡ್ಬಿಟ್ಟಿದೆ. ಇಲ್ಲಿ ನೀವು ನಿಮ್ಮ ಅಡ್ರೆಸ್ಸನ್ನು ಕರೆಕ್ಟಾಗಿ ಟೈಪ್ ಮಾಡಬೇಕು, ಇಲ್ಲ ಅಂದರೆ ಮುಂದೆ ಪಿನ್ ವೆರಿಫಿಕೇಷನಿಗೆ ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸನ್ನು ಎಂಟ್ರಿ ಮಾಡಿ ಹಾಗೂ ಪಿನ್ ಕೋಡನ್ನು ಟೈಪ್ ಮಾಡಿ. ಅಡ್ರೆಸ್ ಎಂಟ್ರಿ ಆದಮೇಲೆ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ. ಮೊಬೈಲ್ ನಂಬರ್ ಎಂಟ್ರಿ ಆದಮೇಲೆ ನೀವು ಸಬ್ಮಿಟ್ ಅಪ್ಲಿಕೇಶನ್ ಕೊಡಲಿಕ್ಕಾಗಲ್ಲ, ಯಾಕಂದರೆ
ನೀವು ಆ್ಯಡ್ಸೆನ್ಸ್ ಇಮೇಲ್ ಪ್ರಿಫರೆನ್ಸ್ ಎಲ್ಲ ಕ್ಲಿಕ್ ಮಾಡಬೇಕು. ನಂತರ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು. ಇಲ್ಲಿ ನಿಮಗೆ ಆ್ಯಡ್ಸ್ ಆ್ಯಂಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಅಕ್ಸೆಪ್ಟನ್ನು ಕ್ಲಿಕ್ ಮಾಡಿ. ನಮ್ಮ ಅಪ್ಲಿಕೇಶನ್ ಇವಾಗ ಸಬ್ಮಿಟ್ ಆಗಿದೆ. ಆ್ಯಡ್ಸನ್ ಅವರು ನಮ್ಮ ಅಕೌಂಟನ್ನು ಅಪ್ರೂವ್ ಮಾಡಲಿಕ್ಕೆ 3 ರಿಂದ 4 ದಿನ ತಗೊಳ್ತಾರೆ. ನಿಮ್ಮ ಆ್ಯಡ್ಸನ್ ಅಕೌಂಟ್ ಅಪ್ರೂವ್ ಆಗಿದೆಯೋ ಇಲ್ವೋ ಅಂತ ನೋಡಲಿಕ್ಕೆ ನೀವು ಇಲ್ಲಿ ಕ್ಲಿಕ್ ಮಾಡಿ ನೋಡಬಹುದು. ನಿಮ್ಮ ಆ್ಯಡ್ಸನ್ ಅಕೌಂಟ್ ಅಂಡರ್ ರಿವ್ಯೂನಲ್ಲಿದೆ. ಆ್ಯಡ್ಸೆನ್ಸ್ ಅಕೌಂಟ್ ಅಪ್ರೂವ್ ಆದಮೇಲೆ ಮಾತ್ರ ನೀವು ನಿಮ್ಮ ವಿಡಿಯೋಗಳನ್ನು ಮೊನೆಟೈಸ್ ಮಾಡಬಹುದು. ಆ್ಯಡ್ಸೆನ್ಸ್ ಅವರು ನಿಮ್ಮ ಅಕೌಂಟನ್ನು 1 ವಾರದೊಳಗೆ ಅಪ್ರೂವ್ ಮಾಡ್ತಾರೆ. ಸೊ ನಿಮ್ಮ ಹತ್ರ ಏನಾದರೂ ಅಪ್ರೂವ್ ಆಗಿರೋ ಆ್ಯಡ್ಸನ್ ಅಕೌಂಟ್ ಏನಾದರೂ ಇದ್ದರೆ ನಿಮ್ಮ ಆ್ಯಡ್ಸನ್ ಅಕೌಂಟನ್ನು ನೀವು ಚೇಂಜ್ ಮಾಡಬಹುದು, ಇಲ್ಲಾದರೆ ಹಾಗೆ ಇಡಬಹುದು. ಮೊನಿಟೈಸೇಷನ್ ಹೇಗೆ ಆಗುತ್ತೆ ಅಂತ ನೋಡೋಣ ಬನ್ನಿ. ವಿಡಿಯೋ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡಿ. ನೀವಿವಾಗ ಈ ಡಾಲರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ನೀವು ಮೊನಿಟೈಸ್ ಮಾಡಿದರೆ ಮಾತ್ರ ನಿಮಗೆ ಈ ವಿಡಿಯೋದಿಂದ ಹಣ ಸಿಗುತ್ತೆ. ನೀವು ಈ ವಿಡಿಯೋನ ಮೊನಿಟೈಸ್ ಮಾಡಲಿಕ್ಕೆ ಆಗಲ್ಲ, ಯಾಕಂದರೆ ನಿಮ್ಮ ಆ್ಯಡ್ಸನ್ ಅಕೌಂಟ್ ಅಂಡರ್ ರಿವ್ಯೂನಲ್ಲಿದೆ. ನಿಮ್ಮ ಅಕೌಂಟ್ ಅಪ್ರೂವ್ ಆದಮೇಲೆ ಮಾತ್ರ ನೀವು ಈ ವಿಡಿಯೋನ ಮೊನಿಟೈಸ್ ಮಾಡಬಹುದು. ನಿಮ್ಮ ಆ್ಯಡ್ಸನ್ ಅಕೌಂಟ್ ಅಪ್ರೂವ್ ಆದಮೇಲೆ ಮಾತ್ರ ನಿಮ್ಮ ವಿಡಿಯೋದಿಂದ ನಿಮಗೆ ಹಣ ಸಿಗುತ್ತೆ. ಅದಕ್ಕೋಸ್ಕರ ನೀವು ಆ್ಯಡ್ಸನ್ ಅಕೌಂಟನ್ನು ಅಪ್ರೂವ್ ಮಾಡಬೇಕಾಗತ್ತೆ. 3-4 ದಿನ ವೆಯ್ಟ್ ಮಾಡಿ ನಿಮ್ಮ ಆ್ಯಡ್ಸನ್ ಅಕೌಂಟ್ ಅಪ್ರೂವ್ ಆದಮೇಲೆ ನೀವು ಮೊನಿಟೈಸ್ ಮಾಡಬಹುದು. ಡ್ಯಾಶ್ ಬೋರ್ಡ್ನಲ್ಲಿ ನೀವು ನಿಮ್ಮ ವಿಡಿಯೋಗಳ ಕಂಪ್ಲೀಟ್ ಡೀಟೇಲ್ಸ್ ನೋಡಬಹುದು. ಇಲ್ಲಿ ನೀವು ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡಿ. ನೀವಿಲ್ಲಿ ಚಾನಲ್ ಫೋಟೋಗಳನ್ನು ಹಾಕ್ಬೋದು ಹಾಗೂ ಚಾನಲ್ ಆರ್ಟ್ ಕೂಡ ಹಾಕ್ಬೋದು. ಇಲ್ಲಿ ನಿಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಹಾಕ್ಬೋದು, ಅಂದರೆ ನಿಮ್ಮ ಚಾನೆಲ್ನಲ್ಲಿ ಯಾವ ವಿಡಿಯೋಗಳನ್ನು ಹಾಕ್ತಿರೋ ಅನ್ನೋದನ್ನು ಇಲ್ಲಿ ಎಂಟ್ರಿ ಮಾಡಬಹುದು. ಇವಿಷ್ಟು ಇನ್ಫಾರ್ಮೇಷನ್ ಏನಂದರೆ ಯೂಟ್ಯೂಬ್ನಲ್ಲಿ ಚಾನಲ್ ಹೇಗೆ ಮಾಡೋದು ಹಾಗೂ ವಿಡಿಯೋಗಳನ್ನು ಹೇಗೆ ಹಾಕೋದು ಹಾಗೂ ಆ ವಿಡಿಯೋದಿಂದ ಹಣ ಹೇಗೆ ಮಾಡೋದು. ಇವಾಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಹೇಗಂತ ಹೇಳ್ತೀವಿ ಕೇಳಿ. ನೀವು ದಿವಾಕರ್ ಟೆಕ್ ವರ್ಡ್ ಅಂತ ಸರ್ಚ್ ಬಾಕ್ಸ್ನಲ್ಲಿ ಸರ್ಚ್ ಮಾಡಿ. ಇಲ್ಲಿ ನೀವು ಚಾನಲ್ ಮೇಲೆ ಕ್ಲಿಕ್ ಮಾಡಿ. ನೀವು ಚಾನಲ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಮ್ಮ ಚಾನಲ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗಿಷ್ಟವಾದ ವಿಡಿಯೋಗಳನ್ನು ನೋಡುವ ಮೊದಲು ರೆಡ್ ಕಲರ್ನಲ್ಲಿರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿದ ಮೇಲೆ ಈ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೀವು ಈ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಗಳನ್ನು ನೀವು ನಿಮ್ಮ ಇಮೇಲ್ನಲ್ಲಿ ಪಡೆಯಬಹುದು. ಫ್ರೆಂಡ್ಸ್, ನಮ್ಮ ಲೈಫ್ನಲ್ಲಿ ಗುರು ಇಲ್ಲದೆ ಬದುಕಬಹುದು, ಆದರೆ ಗುರಿ ಇಲ್ಲದೆ ಬದುಕಲಿಕ್ಕಾಗಲ್ಲ. ಸೊ ನಮ್ಮ ಗುರಿ ಏನಂದರೆ 1 ಲಕ್ಷ ಸಬ್ಸ್ಕ್ರೈಬರನ್ನು ಪಡಿಬೇಕು ಅಂತ. ನೀವು ಕೂಡ ಯೂಟ್ಯೂಬ್ನಲ್ಲಿ ಹಣ ಮಾಡಬೇಕು ಅನ್ನೋದನ್ನು ಮೈಂಡ್ನಲ್ಲಿ ಸೆಟ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವುದೇ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋದಿಂದ ನೀವು ಯೂಟ್ಯೂಬ್ನಲ್ಲಿ ಹೇಗೆ ಹಣ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀರಾ. ಆ್ಯಡ್ಸನ್ ಅಕೌಂಟ್ ಅಪ್ರೂವ್ ಆದಮೇಲೆ ಏನು ಮಾಡಬೇಕು, ವಿಡಿಯೋ ಹೇಗೆ ಕ್ರಿಯೇಟ್ ಮಾಡೋದು, ವಿಡಿಯೋ ಎಡಿಟ್ ಹೇಗೆ ಮಾಡೋದು, ಇವೆಲ್ಲ ವಿಷಯವನ್ನು ಮುಂದಿನ ಎಪಿಸೋಡ್ನಲ್ಲಿ ತಿಳಿಸ್ತೀವಿ. ನಿಮಗೆ ಯೂಸ್ ಆಗುವ ವಿಡಿಯೋಗಳನ್ನು ಮಾಡಿದ್ದೀವಿ. ನಮ್ಮ ಈ ಎಫರ್ಟ್ಗೆ ನೀವು ಸಪೋರ್ಟ್ ಮಾಡೋದಾದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.